ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಈ ವಿಡಿಯೋ ಶುರು ಮಾಡ್ತಿರೋದು ಇವತ್ತು ಆಟೋಯಿಂದ. ನಾನೀಗ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಯಾರು ಏನು ಅಂತ ನಾನು ಅಲ್ಲೋಗಿ ತೋರಿಸ್ತೀನಿ. ಲೆಟ್ಸ್ ಗೋ. ಯಾರೋ ಬಂದಿದ್ದಾರೆ ಅನಿಸುತ್ತೆ. ಅಂಕಲ್ ಚೆನ್ನಾಗಿದ್ದೀರಾ? ಹಾಯ್ ಆಂಟಿ. ನೀವು ಆರಾಮ? ಎಲ್ಲಿ ಅವಳು? ನಾಯಿ ಮರಿ ಇದಾಯ್ತಾ, ಶಿತ್ಸು ಲಿಯೋ ಅಂತ. ನಾನು ಬಂದ ತಕ್ಷಣ ಅಂಕಲ್ ಆಂಟಿನ ಮಾತಾಡಿಸ್ತಿದ್ನ. ನಾನು ಅದೇ ಆಂಟಿ ಎಲ್ಲಿ ಲಿಯೋ ಅಂತ. ಅವರು ಇಲ್ಲೇ ಇದ್ನಲ್ಲ, ಎಲ್ಲೋ ಕೆಳಗಡೆ ಅವರು ಎರಡೂ ಗೇಟ್ ಓಪನ್ ಮಾಡಿದ್ದಾರೆ. ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅಂಕಲಿಗೆ ಹುಡ್ಕೊಂಬರಕ್ಕೆ ಹೋಗಿದ್ದಾರೆ. ಅಯ್ಯೋ, ಫಿಶ್ ಇದೆ ಇಲ್ಲಿ, ಫಿಶ್. ಎಲ್ಲಿದ್ದಾರೆ ಆಂಟಿ? ಎಲ್ಲೋಗೋನೆ ಅಂದರೆ ಕಾಣಿಸೈತೆ ಅನ್ನೋ ಗೊತ್ತಿಲ್ಲ. ನೋಡಿ ಆಂಟಿ ಅವ್ರು ಯಾರೋ ತಗೊಂತಿದ್ದಾರೆ. ಲಿಯೋ ಎಲ್ಲಿಗೆ ಹೋಗಿತ್ತು? ಹಾಯ್, ಎಲ್ಲಿಗೆ ಹೋಗಿತ್ತು? ಓಯ್, ಹ್ಞೂ, ಆಯ್ತು. ಓ ನೋಡಿ, ಏನಿದು? ಯಾರಿದು ಹಾಕಿರೋದು ನಿಂಗೆ? ಅಷ್ಟು ದೂರ ಹೋಗಿದ್ಯಲ್ಲ. ನಡಿ, ಕಾಲ್ ತೊಳಿತೀನಿ. ಹೋಗ, ಕಾಲ್ ತೊಳಿ ಹೋಗು. ಅದು ಕಾಲು ತೊಳಿ ಕುಡ್ದು ಕಾಲ್ ತೊಳ್ಬಿಟ್ರೆ ಇದ್ದಿದ್ದು ಕೋಪ ಅವನಿಗೆ. ಅಲ್ಲಿ ಹೋಗಿದ್ರೆ ಏನ್ ಮಾಡ್ಬೇಕಿತ್ತು? ಇದನ್ನು ಹಾಕೊಂಡು ಓಡೋಗಿದ್ಯಲ್ಲ. ಅಯ್ಯೋ, ಏನೋ ಅಮ್ಮ, ಒಳ್ಳೆ ಕೆಲಸ ನೋಡಿ. Why are you staring at me? ಯಾಕೋ ಎಷ್ಟು ಚಂದ ಕೂತಾವ ನೋಡ್ರಂಡಿ. ಎಲ್ಲ ಬುದ್ಧಿ ಇಲ್ವಾ ನಿಂಗೆ? ಎಲ್ಲಿಯೋ ಹೋಗ್ಬಾರ್ದು ಅನ್ನೋ ಜ್ಞಾನ ಇಲ್ಲ ನಿನ್ಗೆ. ಇಷ್ಟು ದಿವಸ 1.5 ವರ್ಷ ಆಯ್ತು ಕೇಳಿಸ್ಕೊಳ್ಳೋದ್ ಮಾತ್ರ ಚೆನ್ನಾಗಿ ಕೇಳಿಸ್ಕೊಂಡ್ಬಿಡ್ತೀಯ. ಏನಾರು ಹೇಳ್ಬಿಟ್ರೆ ನೀನು ಗೊತ್ತಾಗಲ್ಲ ಇದ್ ಮಾಡ್ಬಾರ್ದು ಅಂತ ನಿನ್ಗೆ. ಬಾಗ್ಲು ತೆಗ್ದವ್ರೆ ಅಂದ್ಬಿಟ್ಟು ಓಡ್ಬಿಡೋದ ನೀನ್ ಎಲ್ಗಂದ್ರ ಅಲ್ಲಿಗೆ? ಹೆಂಗ್ ನೋಡ್ತಾವ ನೋಡ್ರಿ. ಕೈ ಎತ್ತು ಕುಡ್ದವನ್ಗೆ. ಸಾಕ ಮ್ಯಾಮ್ ಟೈಮು? ಬಾ ನಾನ್ ಬಂದ ಅರ್ಧ ಗಂಟೆ ಆಯ್ತು. ನೋಡಿ ಗೈಸ್, ರೆಸ್ಪೆಕ್ಟೇ ಇಲ್ಲ. ಬಂದ್ರೆ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಇವಾಗ ರೆಡಿ ಆಗ್ಬತ್ತಾಳೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು. ನಂಗೆ ಗೊತ್ತು, ಬಾ ನೀನು. ನೋಡಿ ಈಗ ಮೊದ್ಲು ನೋಡಿ, ಇವಳೆ ಹೋಗ್ ರೆಡಿ ಆಗಮ್ಮ. ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂತೀನಿ ನಾವು. ಈಗ ಎಲ್ಲಿಗೆ ಹೋಗ್ತಿದೀವಿ? ಟೆಂಪಲ್ಗೆ. ಯಾವ ಟೆಂಪಲ್ಗೆ? ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ನೀನೇನ್ ಬಾರಿ ಈಗ ಬಾಮ್ಮ ಬರ ಮಾಸ್ಕ್ ಹಾಕೊಂಡ್ಬಿಡ್ತೀನಿ. ಹೋಗಿ ವೆರಿ ಗುಡ್. ಬಾ ಬಂದ್ರೆ ಸರಿ. ಈಗ ಹೇಳಿನಿ, ಜಾಸ್ತಿ ಮಾತಾಡ್ಬೇಡ. ಬಾ. ಓಕೆ ಗೈಸ್, ಈಗ ನಾವು ಟೆಂಪಲ್ಗೆ ಹೋಗಿ ಬಂದ್ವಿ. ದರ್ಶನ ಚೆನ್ನಾಗಿತ್ತು, ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸೊ ಪೀಸ್ ಅಷ್ಟೇ. ಈಗ ಬ್ರೇಕ್ಫಾಸ್ಟ್ ಮಾಡಿ ಏನಾ ಆಂಟಿ ಹೇಳ್ತಿದ್ದೆ ಅದೇ. ಏನಾ ಏನೈತೆ? ಏನ್ ಬೇಕಮ್ಮ? ಚಲೋ
ಪೊಂಗಲ್ ತಿನ್ಬಿಟ್ಟು ಹೇಳು ನಮ್ಮಮ್ಮ ಇದು ಚೆನ್ನಾಗಿ ಮಾಡ್ತಾರೆ. ನೀನೇನ್ ಮಾಡಿಲ್ಲಲ್ಲ, ಕಳ್ಸ್ಕೊ. ನೀನ್ ತಿಂತ್ಯಾ ಲಿಯೋ? ಏಯ್ 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 ಮುದ್ದು ಇಲ್ಲಪ್ಪ ಕೆಳಗೆ ಪ್ಲೀಸ್. ಅದಕ್ಕೆ ಓಡೋಗಿದ್ದಿದ್ದೀವ. ಚೆನ್ನಾಯ್ತ ಪೊಂಗಲು? ಚೆನ್ನಾಗಿ ಮಾಡ್ತಾರೆ. ಅವ ಕಾಲೇಜ್ ಎತ್ಕೊಂಡು ಹೋದ್ರೆ ತಿನ್ನಕ್ಕೆ ಬಿಡ್ತಾರಿಲ್ಲ. ಪೊಂಗಲ್ ಹಾಕ್ರೆ 2 ಬಾಕ್ಸ್ ಎತ್ಕೊಂಡು ಹೋಗ್ತಾ ಇದ್ದೆ ನಾನು. ನನ್ ಸ್ವೀಟ್ ತಿನ್ನೋದು ಆಕ್ಚುಲಿ ಚೆನ್ನಾಗೈತೆ. ಹಾ, ಮೈಲ್ಡ್ ಆಗಿದೆ ಗೈಸ್ ಪೊಂಗಲ್. ನಂಗೆ ಆಂಟಿ ಮಾಡೋ ಟೊಮೆಟೊ ಬಾತ್ ಪಲಾವ್ ಇಷ್ಟ. ನಂಗೆ ನಿಮ್ಮ ಮಮ್ಮಿ ಮಾಡೋ ಟೊಮೆಟೊ ಬಾತ್ ಪಲಾವ್ ಇಷ್ಟ. ಅಷ್ಟೇ ಗೈಸ್. ಈಗ ಒಂದ್ ಸ್ವಲ್ಪ ತುಂಬಾ ದಿನ ಆಯ್ತು ಬಂದು, ಸೊ ಈಗ ಒಂದ್ ಸ್ವಲ್ಪ ಅರಟೆ ಹೊಡಿತೀವಿ. ಒಂದಷ್ಟು ತುಂಬಾ ಮಾತಾಡೋದಿದೆ. ಏನಂತ ಆಂಟಿ, ನಾನ್ ಹೇಳೋದು, ನಾನ್ ಏನ್ ಹೇಳ್ತೀನಿ ಅದೇನಾದ್ರೂ ನಿಮ್ಗೆ ಗೊತ್ತಾದ್ರೆ ಆಮೇಲೆ ನೀವೇ ಹೇಳ್ತೀರಾ. ಯಾಕೆ ಮಾಡ್ತಾಳೆ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ. ನೋಡಿ ವರ್ಕ್ ಫ್ರಮ್ ಹೋಮ್ ನೋಡಿ. ವರ್ಕ್ ಮಾಡ್ತಿದ್ದಾರೆ, ಏನೋ ಒಳ್ಳೇದ್ ಮಾಡ್ತಿದ್ದಾರೆ, ಚೆನ್ನಾಗ್ ಮಾಡ್ತಿದ್ದಾಳೆ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ. ಹೇಳಲ್ಲ ಏನು ಅಂತ, ಅದು ಸರ್ಪ್ರೈಸ್ ಗೈಸ್, ಸರ್ಪ್ರೈಸ್ ನೋಡಿ. ಇಷ್ಟೊತ್ತು ಇಬ್ರು ಒಂದ್ ಸ್ವಲ್ಪ ಲೈಫ್ ಅಪ್ಡೇಟ್ ಬಗ್ಗೆ ಮಾತಾಡ್ಕೊಂಡು ಇದ್ವಿ ಅಷ್ಟೇ. ಈಗ ಸದ್ಯಕ್ಕೆ ಅಪ್ಡೇಟ್ ಏನು ಏನ್ ಜ್ಯೂಸ್? ಥ್ಯಾಂಕ್ ಯು ಸೋ ಮಚ್. ಸ್ಪ್ರೈಟ್ ತರ ಟೇಸ್ಟ್ ಮಾಡ್ತಿಲ್ಲ, ಏನೋ ಮಿಕ್ಸ್ ಆಗಿದೆ. ಹೋಗ್ಬಿಟ್ಟಿದ್ದೀನಿ. ಅಯ್ಯೋ, ಕೊಟ್ಟಿರೋರು ಅವರೇ ಬಿಡಮ್ಮ, ನೀನೇನಮ್ಮ ಕೊಟ್ಟಿಯಾ ಆಲ್ರೆಡಿ. ಹ್ಯಾಪಿ ಬರ್ಡೇ ಅಕ್ಕ. ಫ್ರೆಂಡ್ಸ್ ಕೊಟ್ಟಿರೋದು ಕಿತ್ತು ಹೋಗೈತೆ, ಇದು ಮಾಡಿಸ್ಕೋಬೇಕು. ಅಯ್ಯಯ್ಯೋ, ಹೌದಾ? ಗೈಸ್, ಇದು ಇವ್ರ ತಂಗಿ. ಇವಳಲ್ಲ, ಇದು ಇವ್ರ ತಂಗಿ ನೋಡಿ. ಅದು ಅವಳೆ, ಅದ್ ನೀನಾ? ಇದು ನನ್ ತಂಗಿ. ಇದು ನಾನು. ಒಂದು ಇದು ನೀನು, ಇದು ನಿನ್ ತಂಗಿ. ಅದು ನಾನು. ಚಾನ್ಸ್ ಅಕ್ಕ ಅಂತ ಯಾರು ಕೊಡ್ತಾರೆ? ಏನ್ ಡಿಫ್ರೆನ್ಸ್ ಐತೆ ಹೇಳು. ನಂಗ್ ನೀನು ಅನ್ನಿಸ್ತಾ ಇಲ್ಲ, ಒಂಚೂರು ಅನ್ನಿಸ್ತಿಲ್ಲ. ನಾನೇ ಅದು ನನ್ ತಮ್ಮ ಇದ್ ಮಾಡಿದ್ದು. ನೋಡಿ, ಕೆಲ್ಸ ಮಾಡ್ದೆ ಕುತ್ಕೊಂಡೋಳ. ಬಿಫೋರ್ ಆಫ್ಟರಾ? ಅವಾಗ ಹೆಂಗಿದ್ದೆ ನೋಡು. ಅವಳಿಗೂ ಐತೆ ತಾನೆ. ನೆನೆ ಅದೇ ನಿಮ್ ಮೆಸೇಜ್ ಅದ್ಲಲ್ಲ ಬಾ ಅಂತ, ಸರಿ ಆಯ್ತು. ನಾನು ರಾತ್ರಿ ಯೋಚನೆ ಮಾಡ್ತಿದ್ದೆ ಯಾವಾಗ ಪರಿಚಯ ಆಗಿದ್ದು ಏನೋ ಅಂತ. 2018 ಆಯ್ತಾ? 2018 ನಾ ಅದೇ ಅನ್ಕೊಂಡಿದ್ದೆ ಆಯ್ತಾ. ಕಾಲೇಜಲ್ಲಿ ಫಸ್ಟ್ ಪರಿಚಯ ಆಗಿದ್ದು ಇಲ್ಲಿ PU ಇದ್ದಾಗ. ಮೋನಿಕಾ, ಸುಷ್ಮಿತಾ, ಸದಾ, ಇನ್ಯಾರು ರುಚಿತ, 4 ಜನ ನಾನು ಜಾಸ್ತಿ ಇನ್ಯಾರು ಮಾತಾಡ್ತಿರ್ಲಿಲ್ಲ. ಆಯ್ತು, ನಾನ್ ನಿನ್ ಕಾಲೇಜಲ್ಲಿ ಅಷ್ಟೊಂದು ನಾವು ಮಾತಾಡೇ ಇಲ್ಲ ಬಿಡು ಆಯ್ತಾ. ಆಮೇಲೆ ಬಿಟ್ಮೇಲೆ, ಕಾಲೇಜ್ ಬಿಟ್ಮೇಲೆ ಜಾಸ್ತಿ ನಾವಿಬ್ರು ಮಾತಾಡಕ್ ಸ್ಟಾರ್ಟ್ ಮಾಡಿ. ಲೆಕ್ಕ ಆಗ್ತಿದೆ ಆಯ್ತಾ, ಆಲ್ಮೋಸ್ಟ್ 8 years ಆಗೈತೆ. 8 years ನೋಡು. 8 ವರ್ಷ ಹೆಂಗ ಅನ್ನಿಸ್ತಿದೆ? ನೀನ್ ಹೇಳ್ಬೇಕಮ್ಮ. ಒಳ್ಳೆ ಜಾಸ್ತಿ ಮೀಟೇ ಮಾಡಲ್ಲ ಈ ಕಡೆ ಬಂದ್ರು.
ಅವರು ಹೇಳ್ತಿರ್ತಾರೆ ಅವ್ರು ದೊಡ್ಡೋರಮ್ಮ ದೊಡ್ಡೋರಾಗಿದ್ದೀರಾ ಅದಕ್ಕೆ ಇವರಷ್ಟಿಲ್ಲ ಗೈಸ್. ಅವರು ಪಾಪ ಓದ್ತಿದ್ದಾರೆ, ಚೆನ್ನಾಗಿದ್ದಾರೆ. ನಮ್ದು ಇವ್ರದೆಲ್ಲ ಲೈಫ್ ಒಂದ್ ಟ್ರ್ಯಾಕ್ ಅಲ್ಲಿ ಹೋಗ್ತೈತೆ, ನಮ್ದು ಟ್ರ್ಯಾಕ್ ಇಂದ ಆಚೆ ಅಲ್ಲ, ಅದ್ರಿಂದ ಎಲ್ಲೋ ಹೋಗ್ಬಿಟ್ಟೈತೆ. ಎಷ್ಟ್ ಚಂದ ಕಾಣ್ತಾಳ ನೋಡಿ, ಎಷ್ಟ್ ಚಂದ ಸಾಕು. ನಾನು ಫಸ್ಟ್ ಇವ್ರ ಮನೆಗ್ ಫಸ್ಟ್ ಬಂದಿದ್ದೆ ಯಾವಾಗ ಹೇಳು? ಮತ್ತು ಕಾಲೇಜ್ ಆದ್ಮೇಲೆ ಅಲ್ವಾ ಇದು ಹೇಳ್ತೀನಿ. ನಾನ್ ಕಾಲೇಜಲ್ಲಿ ಇದ್ದಾಗ ನಾನು ಬಂದೇ ಇಲ್ಲ. ವೇಟ್, ಫೋಟೋ ಆರ್ಚಿವಲ್ ನೋಡ್ತಾಳೆ, ಅದು ಆವಾಗಲ್ಲ. ಹಲೋ, ಚಂದು ಬರ್ಡೇಗ್ ಮುಂಚೆ. ನನ್ ತಂಗಿ ಬರ್ಡೇಗ್ ಬಂದಿದ್ದಿದ್ ನೀನು ಫಸ್ಟ್. ಪಕ್ಕ ಹೇಳ. ಹೌದು, ಪಕ್ಕ. ರಕ್ಷಿತಾ ಅವ್ರು ಕರ್ಕೊಂಡ್ ಬಂದಿದ್ದು, ಅದಕ್ಕೂ ಮುಂಚೆ ಬಂದಿಲ್ಲ. ರಕ್ಷಿತಾ ಮತ್ತೆ ನನ್ನ ಫ್ರೆಂಡ್ ಮಾನ್ಸ ಅಂತ ಇಬ್ರು. ನೀನ್ ಬೇರೆ ಸೆಕ್ಷನ್ ತಾನೆ? ಹೌದು, ನಮ್ ಸೆಕ್ಷನ್ ಅಲ್ಲ, ನಮ್ ಕಾಲೇಜ್ ಇಲ್ಲೇ ಮೇಲೆ ಇದೆ, ತೋರಿಸ್ತೀನಿ. ನನ್ನ ಫೇವ್ರೆಟ್ ಕಾಲೇಜ್, ನಾನು ಇಷ್ಟು ಓದಿರೋ ಕಾಲೇಜ್ಗಳಲ್ಲಿ ಫಸ್ಟ್ ಫೇವ್ರೆಟ್ ನೋಡಿ. ಇವಾಗ ಇವ್ರ ತಂಗಿನ ಇಲ್ಲೇ ಹಾಕೋರೆ, ಪಕ್ಕದಲ್ಲಿ ಇಲ್ಲೇ. ಇದು ಮನೆ, ನೆಕ್ಸ್ಟ್ ರೋಡ್ ಅಲ್ಲೇ ಕಾಲೇಜ್ ನೋಡಿ. ಹಿಂಗೆ ನಾವ್ ಅಷ್ಟ್ ದೂರದಿಂದ ಬರ್ತಿದ್ವಿ, ಇವ್ರಿಗೇನ್ ಪಕ್ಕದಲ್ಲ. ಇದೊಂದ್ ಬಿಟ್ರೆ ಏನು ಬರಲ್ಲ ಅಂತ ಅಷ್ಟೇ. ನಾನಿವತ್ತು ನಾನು ನನ್ ಬಗ್ಗೆ ಏನ್ ಹೇಳು, ನನ್ ಬಗ್ಗೆ ಹೇಳು. ಅದು ಬರುತ್ತೆ ನಂಗೆ ಬಿಕ್ಕಲ್ಸ್ತಿದೆ, ನಂಗೆ ತಿ ಅಂತ ತಿಕ್ಲೇಡಿಯುತ್ತೆ ಅಂದ್ಬಿಟ್ಟು. ನಿನ್ನ ತೋರ್ಸಲ್ಲ ಹೇಳು. ಅವಳಿಗೆ ಒಂಚೂರು ಶೈ ಜಾಸ್ತಿ, ಶೈ. ಯಾಕಂದ್ರೆ ಹಿಂಗೆಲ್ಲ ಶೈ ಇದ್ರೆ ನೆಕ್ಸ್ಟ್ ನೀನು ಕ್ಯಾಮ್ರಾ ಫೇಸ್, ಅವಾಗ ಕ್ಯಾಮ್ರಾ ಫೇಸ್ ಮಾಡ್ಬೇಕು. ಎಷ್ಟು ಜನ ಇರ್ತಾರೆ, ಕಾಯ್ತಿರ್ತಾರೆ. ಹೌದು. ಇನ್ನೆಷ್ಟು, ಇನ್ನೊಂದು 1 ವರ್ಷ ಇಲ್ಲ ಅಷ್ಟೇ. ಆಮೇಲೆ ಅವ್ರಿಗೆ ನನ್ಗೆ ಸಂಬಂಧ ಇಲ್ಲ, ಸಿಗಲ್ಲ. ಅವಳ ಮದ್ವೆ ಕರೀತಾಳೆ. ಇಲ್ಲ, ಆಕ್ಚುಲಿ ಅವ್ರು ಬಿಸಿ ಇರ್ತಾರೆ. ಪ್ಲೀಸ್ ಅವ್ರ ಕೆಲ್ಸನ ಅರ್ಥ ಮಾಡ್ಕೋಬೇಕು. ಇಲ್ಲ, ಅವಳು ಇನ್ನ ಓದ್ತಿದ್ದಾಳೆ, ಓದ್ಲಿ. ಕೆಲ್ಸಾನು ಮಾಡ್ತಿದ್ದಾಳೆ ಜೊತೆಗೆ. ನಮ್ಮ ಆಶೀರ್ವಾದ, ನಮ್ ಬ್ಲೆಸ್ಸಿಂಗ್ಸ್, ನಮ್ ವಿಶಸ್ ಯಾವಾಗ್ಲೂ ನಿಮ್ಗೆ ಇರುತ್ತೆ. ವೆಲ್ಕಮ್. ಒಂಚೂರು ಅವಾಗ ಹಂಗೆ ಚಳಿ, ಜಾಸ್ತಿ ದಿನ ಆಯ್ತು ಅಲ್ಲ. ಈಗ ಊಟ ಮಾಡಿದೀನಿ ಗೈಸ್, ಬಂದಾಗಿಂದ 2 ಸಲ ಚೆನ್ನಾಗಿ ತಿನ್ಸಿದ್ರು. ತಿಂದ್ ದಪ್ಪ ಆಗಿದ್ದೀನಿ ಇವತ್ತೊಂದ್ 2 kg. ಲಿಯೋ ಜೊತೆ ಫುಲ್ ಆಟ ಆಡ್ದೆ ಅಷ್ಟೇ ಗೈಸ್. ನೋಡಿ ಹಿಂಗೆ ನಾವು ಫಸ್ಟ್ ಇವ್ರ ಮನೆಗ್ ಬಂದಿದ್ದು ಹೇಳಿದ್ರಲ್ಲ. ಸ್ಟೋರಿ ಏನು ಅಂದ್ರೆ, ಇವ್ರ ತಂಗಿ ಬರ್ಡೇಗ್ ಬಂದಿದ್ದು. ಆವಾಗ ಬಂದಾಗೆ ಫಸ್ಟ್ ಟೈಮ್ ನಾನು ಬರ್ಡೇ ಡೆಕೋರೇಷನ್ ಮಾಡಿದ್ದೆ. ಇದೆ ಅಂದ್ರೆ ಹಳೆ ಫೋನ್ ಅಲ್ಲಿ ಇದೆ, ಈ ಫೋನ್ ಅಲ್ಲಿ ಇಲ್ಲ, ಇನ್ನೊಂದ್ ಫೋನ್ ಅಲ್ಲಿ ಇದೆ. ನಂದು ಇದ್ರಲ್ಲಿ ಇಲ್ಲ ಗೈಸ್. ಅಂದ್ರೆ ಇದೆ, ಫೋಟೋ ಡಿಲೀಟ್ ಆಗಿ ಅಲ್ಲ, ಡೆಕೋರೇಷನ್ ಫಸ್ಟ್ ಫೋಟೋ ಗೈಸ್. ಆವಾಗಿಂದ ಡೆಕೋರೇಷನ್ ಮೇಲೆ ಫುಲ್ ಕ್ರೇಜ್. ಆಂಟಿ ಅವಾಗ ಹೇಳ್ತಿದ್ರು, ಯಾಕೆ ನೀವೆಲ್ಲ ಒಂದು ಏನಂತಾರೆ ಹೇಳಿ, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬಾರ್ದು. ಆವಾಗೇನೆ ಹಂಗೆ ನಾವು ಇವಾಗ ಕೇಳ್ಬೇಕಾ. ಇವಾಗ ನಾನು ಆಗ್ಲೇ ಹೇಳ್ದಲ್ಲ, ನಾನು ಫಸ್ಟ್ PU ಓದಿದ್ ಕಾಲೇಜ್ ತೋರಿಸ್ತೀನಿ ಅಂತ. ಸೊ ಇದೇ ಕಾಲೇಜ್, ಅದು ಶಾಂತಿನಿಕೇತನ್ಸ್ PU ಕಾಲೇಜ್. ಸೊ ಮುಂಚೆ ಆಕ್ಚುಲಿ 2 ಫ್ಲೋರ್ ಇದ್ದಿದ್ದು, ಈಗ ಇನ್ನೊಂದ್ 2 ಫ್ಲೋರ್ ಮಾಡಿದ್ದಾರೆ. ಅಂಡ್ ಡಿಗ್ರಿನೂ ಏನೋ ಈಗ ಆಗ್ತಿದ್ಯಂತೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ಲೈಕ್ ನಾನು ಓದಿರೋ ಇಷ್ಟು ಕಾಲೇಜಸ್ ಅಲ್ಲೂ ಕಂಪೇರ್ ಮಾಡ್ಕೊಂಡ್ರೆ. ಅಂಡ್ ಎಜುಕೇಶನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾತ್ರ, ಅದು ಹೋಗ್ತಿರೋರಿಗೆ ಗೊತ್ತಿರುತ್ತೆ ಅಥವಾ ಓದಿರೋರಿಗೆ ಗೊತ್ತಿರುತ್ತೆ. ಲೆಕ್ಚರರ್ಸ್ ಕೂಡ ಅಷ್ಟೇ ತುಂಬಾ ತುಂಬಾ ಒಳ್ಳೆಯವರು. ಲೈಕ್ ದೇ ಆರ್ ಸೋ ಸಪೋರ್ಟಿವ್, ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಮ್ಯಾಮ್ ಅಂಡ್ ಚೇರ್ಮನ್ ಸರ್. ಸೊ ನಾನಂತೂ ಈ ಕಾಲೇಜ್ನ ಯಾವತ್ತೂ ನನ್ನ ಲೈಫಲ್ಲಿ ಮರೆಯಲ್ಲ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ಸೊ ಅಷ್ಟೇ ಗೈಸ್, ನೋಡ್ಬೋದು ಈಗ ಇದು ವ್ಯೂ. ಈಗ ವ್ಯಾನ್ ಎಲ್ಲ ಆಕ್ಚುಲಿ ಫೆಸಿಲಿಟಿ ಇದೆ. ನಾವಿರ್ಬೇಕಾದ್ರೆ ಬರೀ ಇಲ್ಲಿ ನಿಯರ್ ಬೈ ಇತ್ತು. ಈಗ ದೊಡ್ಡಬಳ್ಳಾಪುರವರ್ಗು ಇದೆ. ಲೈಕ್ ಸುತ್ತಮುತ್ತ ಹಳ್ಳಿಗಳಿಗೆಲ್ಲಾನು. ಈಗ ನಮ್ಮ ಕಾಲೇಜ್ ಹತ್ರ ಹೋಗ್ತಿದೀವಿ. ಏನಕ್ಕೆ ಅಂದ್ರೆ ಶೈ ಅವರ ತಂಗಿನ ಕರ್ಕೊ ಬರಕ್ಕೆ. ಹೆಂಗಿದ್ರು ಕಾಲೇಜ್ ಹತ್ರದಿಂದ ನೋಡೋಕ್ಕಾಗುತ್ತೆ ಅಂತ ನಂಗೊಂಥರ ಫೀಲ್ ಆಗ್ತೈತೆ. ಈ ರೋಡಲ್ಲಿ ಎಷ್ಟು ವರ್ಷ ಆಯ್ತು ಗೊತ್ತಾ, ಆಲ್ಮೋಸ್ಟ್ PU ಆದ್ಮೇಲೆ ಒಂದ್ಸಲ, ಫಸ್ಟ್ PU ಆದ್ಮೇಲೆ TC ತಗೊಂಡೋಗಕ್ಕೆ ಮಾಸ್ಕಾಡಿಗೆ ಬಂದಿದ್ದೆ ಅಷ್ಟೇ. ಅದಾದ್ಮೇಲೆ ಇವಾಗ ಬರ್ತಾರೆ ನಾನು, ರಕ್ಷಿ, ಮಾನ್ಸ, ಮೇಘ, ಕೀರ್ತಿ
ಇಷ್ಟ್ ಜನ ಲೈಕ್ ಯಾವಾಗೂ ಜೊತೆಲಿ ಹೋಗ್ತಿದ್ವಿ ಜೊತೆಲಿ ಬರ್ತಿದ್ವಿ. ಆದ್ರೂ ಒಂಥರ ಫೀಲ್ ಕೊಡ್ತಾ ಐತಿ ರೋಡ್. ಇಲ್ಲೊಂದು ಹಾಸ್ಪಿಟ್ಲ್ ಇತ್ತು, ಯಾವಾಗೂ ಜನ ಇರೋರು. ಇಲ್ಲೇ ಅಲ್ಲಿ ಅಂಗಡಿಲಿ ಬೇಗ ಬರ್ತಿದ್ದೆ ನಾನು, ತಿಂಡಿ ತಗೊಂಡು ಕ್ಲಾಸ್ ರೂಮ್ ಅಲ್ಲ ಕುತ್ಕೋತಿದ್ವಿ. ನಾನು ಮತ್ತೆ ಸದಾ ತುಂಬಾ ಬೇಗ ಬರ್ತಿದ್ದಂಗೆ. ನಮಗ್ ಬಸ್ ಒಂದೊಂದ್ಸಲ ಎಷ್ಟ್ ನೋಡಿ ಸ್ಪೆಷಲ್ ಕ್ಲಾಸ್ಗೆ ಇಲ್ಲೆಲ್ಲ ಫುಲ್ ಇದು ಕಾಂಕ್ರೀಟ್ ಹಾಕೋರೆ. ನೆಲದಲ್ಲಿ ಕುತ್ಕೊಂಡು ಓದ್ತಿದ್ವಿ ಫುಲ್ ಜಲ್ಲಿ ಕಲಿತಾಗ. ಆಗೆಲ್ಲ ಹಿಂಗೆ ವ್ಯಾನ್ ಏನು ಇರ್ಲಿಲ್ಲ, 2 ವ್ಯಾನು ಬರೀ ಬಸ್ ಸ್ಟಾಪ್ ವರ್ಗು ಮಾತ್ರ ಇತ್ತು ಅಷ್ಟೇ. ಇಲ್ಲಿ ಅಂಗಡಿ ಮುಂಚೆ ಗೇಟ್ ಏನಿಲ್ಲ, ಕರೆಕ್ಟ್ ಟೈಮಿಂಗ್ಸ್ ಇತ್ತಲ್ಲ, ಆ ಟೈಮ್ ನಮ್ ಬಸ್ ಲೇಟ್ ಆಗೊಂಡು ಓಡ್ತಿದ್ವಿ. ಬಾ ಎಷ್ಟ್ ಮೆಮೊರೀಸ್ ಐತ್ ನೋಡ್, ಬರೀ ಓದಿರೋದು 1 ವರ್ಷ ಆದ್ರೂ. ಚೈತ್ರ ಅವರ ತಂಗಿ ಕೃತಿಕಾ, ಬಟ್ ವಿ ಕಾಲ್ ಅರ್ ಚಂದು. ಅವಳಿಗೆ ನಾನ್ ಬಂದಿರೋದ್ ಗೊತ್ತಾ, ಬರೋದು ನೋಡ್ತಾನ ಇದ್ದೀನಿ ನೋಡಿ ಕ್ಲಾಸ್ ರೂಮ್ಸ್ ಹೆಂಗೈತೆ. ಆಕ್ಚುಲಿ ಏನಾಯ್ತು ಗೊತ್ತಾ, ಇವತ್ ನಮ್ ಸರ್ ಬರ್ಡೇ. ಇವಾಗ ಚಂದು ಹೇಳಿದ್ಲು, ನೀವ್ ಹೋಗ್, ನೀ ಬರಲ್ಲ ಆಯ್ತಾ, ಬಂದ್ರೆ ನೋಡ್ರೆ ಅವ್ರು ಹೋಗ್ಬಿಟ್ಟವ್ರೆ. ಛೇ, ಜಸ್ಟ್ ಮಿಸ್ ಗೈಸ್. ನಗ್ಬೇಡ ಜಾಸ್ತಿ, ನಡಿ ಸುಮ್ಮನೆ ನೋಡಿ ಗೈಸ್. ಜಾಸ್ತಿ ಬೇಡ ಹೇಳ್ತಿದೀನಿ ಗೈಸ್. ನಾನು ಅವಳ ಮುಖ ತೋರ್ಸಲ್ಲ ಅನ್ಬಿಟ್ಟು ಬೇಜಾನ್ ಕಾಮೆಂಟ್ ಮಾಡ್ತಾವಳೆ ಆಯ್ತಾ. ಐತೆ ಒಂದಲ್ಲ ಒಂದಿನ ಐತೆ ಅವಳಿಗೆ. ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಳು ಎಷ್ಟು ಕಾಮೆಂಟ್ ಅವಳು ಒಂಚೂರು ಬೇಗ ಹೇಳಿದ್ರೆ ಪಾಪ ನಮ್ ಸರ್ ಸಿಕ್ತಿದ್ರು. ಎಷ್ಟ್ ವರ್ಷ ಆಯ್ತು ಗೊತ್ತಾ ಅವ್ರನ್ನ ಮಾತಾಡ್ಸಿ ಎಲ್ಲ. ಇವಾಗೂ ಮಾಡ್ತಾ ಇದೀಯಾ? ಓಕೆ, ಕ್ಯಾರಿಯನ್ ನೋಡಿ. ಯಾಕೆ ಲೈಟ್ ಹೋಗ್ಬಿಡ್ತು, ರೆಡ್ ಲೈಟ್ ಬರ್ತಿದೆ. ಅದು ಸ್ಕ್ರೀನ್ ಹಾಕಿದ್ದೀನಲ್ಲ. ಚೈಗಳು ಆವಾಗಿಂದ ಹೆವಿ ಸೈಕ್ ಮಾಡ್ತಾಳ ನಂಗಾಯ್ತಾ. ಏನಂತೆ? ಫುಲ್ ನನ್ಗೇನೆ ನಾನು ಹೇಳಿದಕ್ಕೆಲ್ಲ ಒಂದೊಂದ್ ಹೇಳ್ತಿರೋದು. ಆಮೇಲೆ ನಾನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದೊಂದ್ ಇದಾಗೋಗ್ಬಿಡೋದು. ಹೇಳು ಇನ್ನ ಏನೇನ್ ಹೇಳಿದ. ಆಯ್ತು, ನಿನ್ ಮುಖ ತೋರ್ಸಲ್ಲ, ಹೇಳು. ಇರ್ಲಿ ಗೈಸ್, ನನ್ಗೂ ಟೈಮ್ ಬರುತ್ತೆ. ನಾನು ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದ್ ಫಾಲೋ ಮಾಡಿಲ್ಲ, ಅದ್ರದ್ದು ಗೋಲ್ಡ್ ಯಾವ್ದೋ ಬ್ಲೂಮು, ಅದ್ರಲ್ಲೂ 1000 ಆಗಲ್ಲ. ನಂದ್ 2 ಅಕೌಂಟ್ ಅಲ್ಲೂ ಮಾಡಲ್ಲ. ಆಮೇಲೆ ಫಾಲೋ ನೋಡಿ ಗೈಸ್, ಅವ್ರು ಫುಲ್ ಇದು ಆಲ್ರೆಡಿ ನಾನೇ ಹೇಳಕ್ ಬರ್ತೀನಿ. ಪ್ಯೂರ್ ಪ್ರಮೋಷನ್ಸ್ ತರ ಆಡ್ಕೊಂತಾವಳೆ ಗಾಡಿ. ಇರ್ಲಿ, ನಾನು ಹೋಗ್ತೀನಿ ಮನೆಗೆ. ಬ್ಲಾಗರ್ ತೋದ್ಲಿ ಆಗ್ಬಿಟ್ಟು ಆಯ್ತು ಹೋಗ್ಲಿ ಗೈಸ್. ಒಂದು ಹ್ಯಾಪಿಯೆಸ್ಟ್ ಏನಂತಾರೆ ವಿಷಯ ಆಯ್ತು. ಪಾಸಿಟಿವ್ ವೈಬ್ಸ್. ಅದು ಒಂದು ಖುಷಿ ವಿಚಾರ. ಅದೇನು ಅಂತ ನಾನು ಹೇಳಲ್ಲ, ಯಾವಾಗಾದ್ರೂ ಹೇಳ್ತೀನಿ. ಈಗ ಹೇಳಕ್ಕಾಗಲ್ಲ ಆಯ್ತಾ. ಲೈಕ್ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇಲ್ಲಿಂದ ಹೋಗಕ್ ಮುಂಚೆ ಬೆಳಗ್ಗೆ ತಾನೇ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವತ್ತು ಗುರುವಾರ. ಕರ್ಕೊಂಡು ಹೋಗಿದ್ನಲ್ವಾ, ಅದಕ್ಕೆ. ಗೈಸ್ ನಮ್ ಚೇರ್ಮನ್ ತೋರಿಸ್ತೀನಿ ರೀ. ತುಂಬಾ ಚೆನ್ನಾಗಿ ನಾನು ಕಾಣಿಸ್ತೈತಾ ಅಷ್ಟೇ ಗೈಸ್. ಸ್ವಲ್ಪ ದೇವ್ರೆ ಅಂತಾನಲ್ಲ, ದೇವ್ರ ಏನೋ ಒಂದು ಹೋಗಿದ್ರೆ ಇನ್ನೊಂದೇನೋ ಕೊಡ್ತಾನೆ ಅಂತ. ಇದಕ್ಕೇನು ಥ್ಯಾಂಕ್ ಗಾಡ್. ಎಸ್, ಆಕ್ಚುಲಿ ಅವಳು ನಿನ್ನೆ ನೈಟ್ ಆಯ್ತಾ ಡಿಸೈಡ್ ಆಗಿದ್ದು ಬಾ ಅಂತ. ನಾನ್ ಸರಿ ಆಯ್ತು ಟೆಂಪಲ್ಗೆ ಹೋಗೋಣ ಅಂದ್ಲು. ನಾನ್ ಬಿಡು ನಾರ್ಮಲ್ ಡೇ ಇತ್ತು. ಈಗ ಜಸ್ಟ್ ನನ್ ಫೋನ್ ಚೆಕ್ ಮಾಡ್ದೆ, ಏನೋ ಒಂದು ಲೈಕ್ ಫುಲ್ ನಂಗಂತೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಷ್ಟೇ ಗೈಸ್. ಗೆಸ್ ಮಾಡಿ ನೋಡೋಣ ಏನು ಅಂತ. ಯಾರಿಗೂ ಗೊತ್ತಿಲ್ಲ ಇದು. ಈ ವಿಡಿಯೋ ಬರೋ ಅಷ್ಟ್ರಲ್ಲಿ ಬರೀ ನನ್ ಕ್ಲೋಸ್ ಫ್ರೆಂಡ್ಸ್ ಮಾತ್ರ ಗೊತ್ತಿರುತ್ತೆ, ಯಾರಿಗೂ ಹೇಳೋದು ಇಲ್ಲ. ಅದು ನಿಜ, ಅದಕ್ಕೇನೆ ಹೇಳಲ್ಲ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಥ್ಯಾಂಕ್ಸ್ ಫಸ್ಟ್ಲಿ
ನನ್ನ ಕ್ಲೋಸ್ ಬಂದು ಚಂದಗಿಲ್ಲಕ್ಕೆ ಇಷ್ಟಪಡ್ತಂತ ಎಂತ ಕೆಲಸ ಮಾಡಿದ್ಲು ಈಗ ಅಂದ್ರೆ ನನ್ನ ಕಸಿನ್ ಕಾಲ್ ಮಾಡಿದ್ಲು ಆಯ್ತಾ. ಕಾಲ್ ಮಾಡಿ ಅವಳು ಪ್ರ್ಯಾಂಕ್ ಮಾಡಂಗ್ ಕೊಡೋದ್ಲು. ಇವಳು ಫೋನ್ ಮಾಡ್ಬಿಟ್ಟು ಇಲ್ಲ ಇಲ್ಲಿ ಹಿಂಗೆ ದೇವನಹಳ್ಳಿಲಿ ಬಿದೋಗಿದೆ ಫೋನು, ಹೆಂಗ್ ಅವ್ರಿಗೆ ಕನ್ವೆ ಮಾಡೋದು. ಅವಳು ಫುಲ್ ನಿಜ ಅನ್ಕೊಂಬಿಟ್ಟು ಒಂದ್ ನಿಮಿಷ ಇರಿ ನಂಗಂತೂ ಗೊತ್ತಿಲ್ಲ ಏನ್ ಮಾಡ್ತಾಳೆ ಏನೋ, ಇವಳು ಫೋನ್ ಮಾಡ್ಬೇಡ ಅವಳಿಗೆ ಅಂತ. ನಾನು ನೋಡೋಣ, ಆದ್ರೂ ಟೆಸ್ಟ್ ಮಾಡೋಣ ಗೈಸ್ ಈಗ ಫ್ರೆಂಡ್ಶಿಪ್ ಹೆಂಗೆ ಅಂತ. ಮೋಸ್ಟ್ಲಿ ಅದೇ ಬೇರೆ ಫ್ರೆಂಡ್ಸಿಗೆ ಕಾಲ್ ಮಾಡ್ತಾಳ ಅಥವಾ ದೇವನಹಳ್ಳಿಲಿ ಯಾರನ್ನ ಇರೋರು ಗೊತ್ತಾ ಅಂತ ಯೋಚನೆ ಮಾಡ್ತಾ ಇದೀನಿ. ಅವಳಿಗೆ ಕಾನ್ ಕಟ್ ಮಾಡೋಳಲ್ಲ, ಅವಳೇನಂದ್ಲು ಫಸ್ಟ್ ಫ್ರೆಂಡ್ ಅಂದ್ಲ. ಗೆಸ್ ಮಾಡಿದ್ ಕರೆಕ್ಟ್ ಗೈಸ್. ಮೈ ಫೋನ್ ಮಾಡ್ದ ನಂಗೆ ಇವಾಗ. ಅವ್ನು ಫೋನ್ ಮಾಡ್ಬಿಟ್ಟು ಫಸ್ಟ್ ಅವಳೇ ಮಾತಾಡ್ತಿದ್ದ ಆಯ್ತಾ, ಎಲ್ಲಿದ್ಯಾ ಅಂತ. ಅವಳು ಇದ್ಕೊಂಡು ಬ್ರದರ್ ಇಲ್ಲ ನಮ್ಗೆ ಫೋನ್ ದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಬಿದ್ದೋಗಿದೆ, ಇವಳು ಪೊಲೀಸ್ ಸ್ಟೇಷನ್ಗೆ ಕೊಡ್ಲಾ ಅಂತ. ಅವನು ಬೇಡ ಬೇಡ ಬೇಡ. ಆಮೇಲೆ ನಿಮ್ದು ಯಾವ ಊರು ಅಂತ ಕೇಳಿದಕ್ಕೆ ಇವಳು ಚಿಕ್ಕಬಳ್ಳಾಪುರ ಅಂದ್ಲು. ಸರಿ ಆಯ್ತು, ನಿಮ್ಮ ಹತ್ರನೇ ಇಟ್ಕೊಂಡಿರಿ, ಏನು ಮಾಡಬೇಡಿ ಅಂದೆ. ಆದ್ರೂ ನನ್ನ ಫ್ರೆಂಡ್ಸ್ ಗೈಸ್, ನನ್ನ ಫ್ರೆಂಡ್ಸ್ ಮೈ ಬಕ್ರೆ ಅವನಿಗೆ ನೋಡಿ ಅಕ್ಕ ಎಂತ ಐಡಿಯಾ ಕೊಟ್ಲು ಅಂದ್ರೆ, ಈಗ ನಾನು ಅವನಿಗೆ ಕಾಲ್ ಮಾಡಿ ಹೇಳ್ಬಾರ್ದಂತೆ. ಸೊ ಮನೆಗೆ ಹೋದ್ಮೇಲೆ ನಾನು ಕಾಲ್ ಮಾಡಿ ಹಿಂಗೆ ಅವ್ರಿಗೆ ಯಾರ್ದೋ ನಂಬರಿಂದ ಕಾಲ್ ಮಾಡಿಸಿದ್ದೆ, ಅವ್ರು ಸಿಕ್ಕಿದ್ರು. ಸೊ ಚಿಕ್ಕಬಳ್ಳಾಪುರ ಬಂದು ಮನೆಗೆ ಬಂದೆ ಅಂತ ಹೇಳಿ ವ್ಲಾಗ್ ನೋಡ್ದಲ್ಲಿ ಗೊತ್ತಾಗ್ಲಿ ಪ್ರ್ಯಾಂಕ್ ಆಗೋರು ಇಬ್ರು ಅಂದ್ಬಿಟ್ಟು ಅಂತ. ಇಬ್ರು ಪಕ್ಕ ಮೈ ಫುಲ್ ನೋಡ್ತಾನ ಇಲ್ಲ ವ್ಲಾಗ್ ಗೊತ್ತಿಲ್ಲ, ಬಟ್ ನನ್ ಕಸಿನ್ ನೋಡ್ತಾಳ. ಪಕ್ರ ಮಾಡಿದ್ವಿ ಎಲ್ಲ. ಇವಳಿಗೆ ಥ್ಯಾಂಕ್ಸ್. ಆಂಟಿ ಬಾಯ್. ಆಂಟಿ ಬಾಯ್. ಸರಿ ಕೆಳಗಡೆ ಬಿಟ್ಬಿಟ್ಟು ಬರ್ತೀನಿ. ಓಕೆ ಗೈಸ್, ನಾನು ಈಗ ಮನೆಗೆ ಹೊರಟೆ. ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಂಟಿ ಅಷ್ಟನ್ನ ಕೊಟ್ಟು. ಓಕೆ ಬಾಯ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಇಟ್ ವಾಸ್ ಅ ಗುಡ್ ಡೇ ಗೈಸ್. ಗುಡ್ ಡೇ, ಚೆನ್ನಾಗಿತ್ತು ಚೈ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸಿಗುವ ಆದಷ್ಟು ಬೇಗ ಗೈಸ್. ಇದ್ ಮಾಡ್ಕೋ. ಬಾಯ್ 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 ಗೈಸ್. ಹೋಗ್ ಕಾಲ್ ಮಾಡಿ.